ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು GDS ಅಪ್ಲಿಕೇಶನ್ ಹೊಸ ನೋಟಿಫಿಕೇಶನ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಮತ್ತೆ 5th ಮೆರಿಟ್ ಲಿಸ್ಟ್ಗೋಸ್ಕರನೂ ಕೂಡ ತುಂಬಾ ಜನ ವೇಟ್ ಮಾಡ್ತಿದ್ದೀರಾ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಹೊಸ ನೋಟಿಫಿಕೇಶನ್ ಮತ್ತೆ 5th ಮೆರಿಟ್ ಲಿಸ್ಟ್ ಗೊತ್ತಾಗಬೇಕು ಅಂದ್ರೆ ಈ ವೀಕ್ ಆದ್ಮೇಲೆ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂದ್ರೆ 5th ಮೆರಿಟ್ ಲಿಸ್ಟ್ ಅನ್ನುವಂಥದ್ದು ಇದೇ ವೀಕ್ ಅಥವಾ ನೆಕ್ಸ್ಟ್ ವೀಕ್ 10th ಒಳಗಡೆ ನಿಮಗೆ ಬರಲೇಬೇಕು. ಸೊ ಬಂದಿಲ್ಲ ಅಂತ ಹೇಳೋದಾದ್ರೆ ಹೊಸ ಮೆರಿಟ್ ಲಿಸ್ಟ್ಗೆ ನಿಮ್ಗೆ ಇಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ. ಸೊ ಮೊದಲನೇದಾಗಿ GDS ಅಪ್ಲಿಕೇಶನ್ 4th ಮೆರಿಟ್ ಲಿಸ್ಟ್ ಅಲ್ಲಿ ಯಾರೆಲ್ಲ ಸೆಲೆಕ್ಷನ್ ಆಗಿದ್ರು ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಕ್ಕೆ 26th ಲಾಸ್ಟ್ ಡೇಟ್ ಕೊಟ್ಟಿದ್ರು. ಎಲ್ಲರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿದಿರಾ ಅಂತ ಅನ್ಕೊಂತೀನಿ. ಸೊ ಯಾರೆಲ್ಲ ಮಾಡಿಸಿಲ್ವೋ ಅವರು ಮತ್ತೆ 5th ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗ್ತಾರ ಅಂತ ತುಂಬಾ ಜನ ಕೇಳ್ತಿದ್ರು. ಆ ತರ ಏನಿಲ್ಲ. ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿಲ್ಲ ಅಂತ ಹೇಳೋದಾದ್ರೆ 5th ಮೆರಿಟ್ ಲಿಸ್ಟ್ ನಲ್ಲಿ ಹೊಸಬ್ರನ್ನ ತಗೊಂತಾರೆ ಬಿಟ್ರೆ ಯಾವುದೇ ಕಾರಣಕ್ಕೂ ಹಳಬ್ರನ್ನ ತಗೊಳಕ್ ಹೋಗಲ್ಲ. ಓಕೆನಾ. ಇದು ನಿಮ್ಗೆ ಕ್ಲಾರಿಟಿ ಇರಬೇಕಾಗುತ್ತೆ. ಸೊ ನನ್ನ ಪ್ರಕಾರ 5th ಮೆರಿಟ್ ಲಿಸ್ಟ್ ಬರಬೇಕು ಅಂತ ಹೇಳೋದಾದ್ರೆ 10ನೇ ತಾರೀಕು ಒಳಗಡೆ ಬರಬೇಕು. ಸೊ ಯಾವುದೇ ಕಾರಣಕ್ಕೂ 12, 13ನೇ ತಾರೀಕು ಆಯ್ತು ಇನ್ನೂ ಬಂದಿಲ್ಲ ಅಂತ ಹೇಳೋದಾದ್ರೆ ನನ್ನ ಪ್ರಕಾರ ಅಷ್ಟೇ ಮೆರಿಟ್ ಲಿಸ್ಟ್ 4th ಮೆರಿಟ್ ಲಿಸ್ಟ್ ಫೈನಲ್ ಅಂತಾನೆ ಹೇಳಬಹುದು. ಓಕೆನಾ. ಸೊ ಹೊಸ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ? ಆಕ್ಚುಲ್ ಆಗಿ 50-60 ಜನರನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ರಿಜೆಕ್ಷನ್ ಆಗಿ ಹೊಸ ಮೆರಿಟ್ ಲಿಸ್ಟ್ ಬಿಡಬೇಕು ಅಂತ ಹೇಳ್ಬಿಟ್ಟು ಅವರನ್ನ ತೀರ್ಮಾನ ಮಾಡಿದ್ರು ಅಂದ್ರೆ ಅದೇ 5th ಮೆರಿಟ್ ಲಿಸ್ಟ್ ಆಗುತ್ತೆ. ಇಲ್ಲ ಹೊಸ ಮೆರಿಟ್ ಲಿಸ್ಟೇ ಬಿಟ್ಬಿಡೋಣ, ಹೊಸ ವೇಕೆನ್ಸೀಸ್ಗಳನ್ನ ಎಲ್ಲನೂ ಕೂಡ ಕೌಂಟ್ ಮಾಡ್ಬಿಟ್ಟು ಬಿಟ್ಬಿಡೋಣ ಅಂತ ಹೇಳೋದಾದ್ರೆ ನನ್ನ ಪ್ರಕಾರ ಸ್ವಲ್ಪ ಡಿಲೇ ಆಗ್ಬೋದು 2-3 ತಿಂಗಳು. ಏನಕ್ಕಂದ್ರೆ ಇವಾಗ ಏನು ಫಸ್ಟ್ ಮೆರಿಟ್ ಲಿಸ್ಟ್ ನ 4th ಮೆರಿಟ್ ಲಿಸ್ಟ್ ತನಕ ಇದೆ, ಅವ್ರದಿನ ಜಾಯ್ನಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆಗಿಲ್ಲ. ಸೊ ಈ ಒಂದು ಜಾಯ್ನಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆದ್ಮೇಲೆ ಕಂಪ್ಲೀಟ್ ಎಲ್ಲಾನು ಕೂಡ ಈ ಜನವರಿ ನೋಟಿಫಿಕೇಶನ್ ಏನಿದೆ ಅದು ಕಂಪ್ಲೀಟ್ ಆಗಿ ಎಲ್ಲಾನು ಕೂಡ ಮುಗಿದ ಮೇಲೆ ಹೊಸ ನೋಟಿಫಿಕೇಶನ್ ಹೋಗ್ತಾರೆ ಬಿಟ್ರೆ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಬೇಗ ಅವರು ಅನೌನ್ಸ್ಮೆಂಟ್ ಮಾಡೋದಿಲ್ಲ. ಏನಕ್ಕಂದ್ರೆ ಎಲ್ಲೆಲ್ಲಿ ವೇಕೆನ್ಸೀಸ್ಗಳು ಖಾಲಿ ಇದೆ ಎಲ್ಲನೂ ಕೂಡ ತಿಳ್ಕೊಬೇಕಾಗತ್ತೆ. ಅವರು ತಿಳ್ಕೊಂಡು ಅದಾದ್ಮೇಲೆ ಹೊಸ ನೋಟಿಫಿಕೇಶನ್ ಬಿಡಬೇಕಾಗತ್ತೆ, ಹೊಸ ವೇಕೆನ್ಸೀಸ್ ಲಿಸ್ಟ್ ನ. ಸೊ ಹಂಗಾಗಿನೇ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ನೀವು ಸದ್ಯದ ಮಟ್ಟಿಗೆ ನೋಡ್ಕೊಳ್ಳೋದಾದ್ರೆ 10ನೇ ತಾರೀಕು ಒಳಗಡೆ 5th ಮೆರಿಟ್ ಲಿಸ್ಟ್ ಬಂದಿಲ್ಲ ಅಂದ್ರೆ ಹೊಸ ಮೆರಿಟ್ ಲಿಸ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.